ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ತರಗತಿಗೆ ಸ್ವಾಗತ. ಎರಡನೇ ಅಧ್ಯಾಯದ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಈ ಅಧ್ಯಾಯದ ಮೂರನೇ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಅಧ್ಯಾಯದಲ್ಲಿ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು ಅಂದರೆ ಏನು, ಅವುಗಳ ನಡುವಿನ ವ್ಯತ್ಯಾಸವೇನು, ಹಾಗೆಯೇ ಧಾತುಗಳು ಅಂದರೇನು, ಸಂಯುಕ್ತಗಳು ಅಂದರೇನು, ಇವುಗಳಿಗೆ ಉದಾಹರಣೆಗಳೇನು, ಇವುಗಳ ಗುಣಲಕ್ಷಣಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು ನೋಡಬಹುದಾದ ಮತ್ತು ನಿರ್ದಿಷ್ಟವಾಗಿ ತಿಳಿಸಬಹುದಾದಂತಹ ದ್ರವ್ಯದ ಗುಣಗಳಾದ ಬಣ್ಣ, ಗಡಸುತನ, ಕಠಿಣತೆ, ದ್ರವತೆ, ಸಾಂದ್ರತೆ, ದ್ರವನ ಬಿಂದು, ಕುದಿ ಬಿಂದು ಇತ್ಯಾದಿಗಳನ್ನು ನಾವು ಭೌತ ಗುಣಗಳು ಅಂತ ಕರಿತೀವಿ. ಸ್ಥಿತಿಗಳ ಅಂತರ್ಪರಿವರ್ತನೆ ಒಂದು ಭೌತ ಬದಲಾವಣೆ. ಯಾಕೆ ಅಂತಂದರೆ ಅಲ್ಲಿ ಸಂಯೋಜನೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ. ವಸ್ತುವಿನ ರಾಸಾಯನಿಕ ಗುಣ ಸ್ವಭಾವದಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಮಂಜುಗಡ್ಡೆ, ನೀರು ಮತ್ತು ನೀರಾವಿ ಇವು ನೋಡಲು ಭೌತಿಕವಾಗಿ ಬೇರೆ ಬೇರೆಯಾಗಿದ್ದರೂ ರಾಸಾಯನಿಕವಾಗಿ ಅವೆಲ್ಲವೂ ಕೂಡ ಒಂದೇ ಆಗಿದೆ. ಅಂದರೆ ಈ ಮೂರೂ ಸ್ಥಿತಿಗಳಲ್ಲೂ ಹೈಡ್ರೋಜನ್ನ 2 ಪರಮಾಣುಗಳು, ಆಕ್ಸಿಜನ್ 1 ಪರಮಾಣು ಇರೋದರಿಂದ ಇವೆಲ್ಲವೂ ಕೂಡ ರಾಸಾಯನಿಕವಾಗಿ ಒಂದೇ ರೀತಿಯಾಗಿ ವರ್ತಿಸ್ತವೆ ಅನ್ನೋದನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೋಬೋದು. ನೀವಿಲ್ಲಿ ಅಣುಗಳ ಚಲನೆಯನ್ನು ಗಮನಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಲ್ಲ. ಯಾವ ಸ್ಥಾನದಲ್ಲಿವೆಯೋ ಅಲ್ಲೇ ಚಲಿಸ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ, ಹೌದಲ್ವಾ? ಘನಸ್ಥಿತಿಯಲ್ಲಿರುವ ವಸ್ತುವಿನ ಅಣುಗಳು ಕಂಪನ ಚಲನೆಯನ್ನು ತೋರಿಸ್ತವೆ. ಹಾಗಾದರೆ ನೀವಿಲ್ಲಿ ನೋಡಿ, ಅಣುಗಳ ಚಲನೆಯನ್ನು ಗಮನಿಸ್ತಾ ಇದ್ದೀರಾ. ಇದು ಯಾವ ಸ್ಥಿತಿ? ಅತ್ಯಂತ ವೇಗವಾಗಿ ಕಣಗಳು ಚಲಿಸ್ತಾ ಇದ್ದಾವೆ ಅಂತಂದರೆ ಇದು ದ್ರವ್ಯದ ಮೂರನೇ ಸ್ಥಿತಿ, ಅನಿಲ ಸ್ಥಿತಿ. ಹಿಂದಿನ ಸ್ಥಿತಿಯಲ್ಲಿ ಕಣಗಳು ಸ್ವಲ್ಪ ಘನಕ್ಕಿಂತ ಹೆಚ್ಚಿನ ಚಲನ ಶಕ್ತಿಯನ್ನು ಹೊಂದಿದ್ದವು. ಇಲ್ಲಿ ಆ ಶಕ್ತಿ ಇನ್ನಷ್ಟು ಹೆಚ್ಚಾಗಿ ಎಲ್ಲ ದಿಕ್ಕಿನಲ್ಲೂ ಕಣಗಳು ಚಲಿಸ್ತಾ ಇರೋದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ವಿದ್ಯಾರ್ಥಿಗಳೇ? ಹೇಗೆ ಕಣಗಳು ಚಲಿಸ್ತಾ ಇದ್ದಾವೆ ನೋಡಿ. ಈಗ ದಹನ, ಒಂದು ವಸ್ತುವನ್ನು ಉರಿಸಿದಾಗ ಅದು ಹೊತ್ತುಕೊಂಡು ಉರಿಯುತ್ತೆ. ಇದು ಭೌತ ಬದಲಾವಣೆಯ, ರಾಸಾಯನಿಕ ಬದಲಾವಣೆಯ ಅಂತಂದರೆ ಇದು ಒಂದು ರಾಸಾಯನಿಕ ಬದಲಾವಣೆ. ಏಕೆ ಅಂತಂದರೆ ಈ ಪ್ರಕ್ರಿಯೆಯಲ್ಲಿ ಒಂದು ವಸ್ತು ಇನ್ನೊಂದು ವಸ್ತುವಿನೊಂದಿಗೆ ವರ್ತಿಸಿ ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆಗಳು ಉಂಟಾಗ್ತವೆ. ಹಾಗಾಗಿ ಇದನ್ನು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉಂಟಾಗುವುದರಿಂದ ರಾಸಾಯನಿಕ ಕ್ರಿಯೆಯು ಕೂಡ ಒಂದು ರಾಸಾಯನಿಕ ಬದಲಾವಣೆ ಅಂತ ಅನಿಸಲ್ಪಡುತ್ತೆ. ನಮ್ಮ ದೈನಂದಿನ ಜೀವನದಲ್ಲಿ ಕಂಡುಬರುವಂತಹ ಉದಾಹರಣೆಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವರ್ಗೀಕರಿಸಬೇಕು. ಸಿದ್ಧರಿದ್ದೀರಲ್ಲ ಮಕ್ಕಳೇ? ಹಾಂ, ಈಗಾಗಲೇ ನಿಮ್ಮ ಪಠ್ಯಪುಸ್ತಕವನ್ನು ನೀವು ಜೊತೆಯಲ್ಲಿ ಇಟ್ಕೊಂಡಿದ್ದೀರಿ, ನೋಟ್ ಪುಸ್ತಕವನ್ನು ಎದುರುಗಡೆ ಇಟ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಈಗ ನಿಮಗೆ ಪ್ರಶ್ನೆಯನ್ನು ತೋರಿಸ್ತಾ ಇದ್ದೀನಿ. ಮರ ಕಡಿಯುವುದು ಭೌತ ಬದಲಾವಣೆಯ, ರಾಸಾಯನಿಕ ಬದಲಾವಣೆಯ, ಯಾಕೆ ಅನ್ನೋದನ್ನು ನೀವು ಉದಾಹರಿಸಬೇಕು. ಹಾಗೆ ಹೆಂಚಿನಲ್ಲಿ ಬೆಣ್ಣೆಯನ್ನು ಕರಗಿಸೋದು, ತುಕ್ಕು ಹಿಡಿತಿರುವಂಥ ಅಲಮಾರು ಅಥವಾ ಯಾವುದಾದ್ರೂ ಕಬ್ಬಿಣದ ತಂತಿ ಅಥವಾ ವಸ್ತು, ನೀರನ್ನು ಕುದಿಸಿ ಆವಿಯಾಗಿಸೋದು, ಇವೆಲ್ಲವೂ ಕೂಡ ಯಾವ ರೀತಿಯ ಬದಲಾವಣೆ ಅನ್ನೋದನ್ನು ನೀವು ಈಗ ತಿಳಿಸಬೇಕು. ಹಾಗಾದರೆ ಉತ್ತರಗಳನ್ನು ನೋಡೋಣ. ಇವುಗಳಲ್ಲಿ ಭೌತ ಬದಲಾವಣೆ ಯಾವುದು, ರಾಸಾಯನಿಕ ಬದಲಾವಣೆ ಯಾವುದು? ಮರ ಕಡಿಯುವುದು ಒಂದು ಭೌತ ಬದಲಾವಣೆ. ಒಂದು ಕಡ್ಡಿಯನ್ನು ಮುರಿಯುವುದು ಒಂದು ಭೌತ ಬದಲಾವಣೆ. ಕಡಿದ ನಂತರ ಅಲ್ಲಿ ರಾಸಾಯನಿಕ ಬದಲಾವಣೆಗಳಾಗ್ತವೆ, ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೆಯೇ ನೀರನ್ನು ಕುದಿಸಿ ಆವಿಯಾಗಿಸೋದು ಇದು ಕೂಡ ಒಂದು ಭೌತ ಬದಲಾವಣೆ. ಹಾಗೆಯೇ ಹೆಂಚಿನಲ್ಲಿ ಬೆಣ್ಣೆಯನ್ನು ಕರಗಿಸೋದು ಈಗ ರಾಸಾಯನಿಕ ಬದಲಾವಣೆ. ಸರಿಯಾಗಿ ಗುರುತಿಸಿದ್ರಾ? ತುಕ್ಕು ಹಿಡಿತಾ ಇರುವಂಥ ಅಲಮಾರು ರಾಸಾಯನಿಕ ಬದಲಾವಣೆ. ತುಕ್ಕು ಅನ್ನೋದು ಕಬ್ಬಿಣದ ಜಲೀಯ ಆಕ್ಸೈಡ್. ಕಬ್ಬಿಣ ಆಕ್ಸಿಜನ್ ಮತ್ತು ನೀರಿನೊಂದಿಗೆ ವರ್ತಿಸಿ ಕಬ್ಬಿಣದ ಜಲೀಯ ಆಕ್ಸೈಡ್ ಆಗಿದೆ. ರಾಸಾಯನಿಕ ಸಂಯೋಜನೆ ಬದಲಾಗಿದೆ, ಹಾಗಾಗಿ ಇದು ರಾಸಾಯನಿಕ ಬದಲಾವಣೆ. ಅದೇ ರೀತಿ ಹೆಂಚಿನಲ್ಲಿ ಬೆಣ್ಣೆಯನ್ನು ಕರಗಿಸಿ ತುಪ್ಪವಾಗಿಸೋದು ರಾಸಾಯನಿಕ ಬದಲಾವಣೆ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾದರೆ ಈಗ ಇನ್ನೊಂದಷ್ಟು ಪ್ರಶ್ನೆಗಳನ್ನು ನಾವು ನೋಡೋಣ.
ನೀರಿನ ವಿದ್ಯುತ್ ವಿಭಜನೆ, ನೀರಿನಲ್ಲಿ ಉಪ್ಪನ್ನು ಕರಗಿಸೋದು, ಕಚ್ಚಾ ಹಣ್ಣುಗಳಿಂದ ರಸಾಯನವನ್ನು ಮಾಡೋದು ಮತ್ತು ಕಾಗದ ಮತ್ತು ಮರವನ್ನು ದಹಿಸುವುದು. ಜಾಣರಾಗಿದ್ದೀರಿ. ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಯೋಚನೆ ಮಾಡಿ ಉತ್ತರವನ್ನು ಕಂಡುಕೊಳ್ಳುವಷ್ಟು ಸಮರ್ಥರು ಕೂಡ ಆಗಿದ್ದೀರಿ ಅಲ್ವಾ ವಿದ್ಯಾರ್ಥಿಗಳೇ? ಹಾಗಾದರೆ ನೀವು ಇದಕ್ಕೆ ಉತ್ತರವನ್ನು ಗುರ್ತು ಹಾಕ್ಕೊಂಡ್ರಾ? ಸರಿ, ಹಾಗಿದ್ರೆ ನಾನು ಉತ್ತರವನ್ನು ತಿಳಿಸ್ತಾ ತೋರಿಸ್ತಾ ಹೋಗ್ತೀನಿ. ನಿಮ್ಮ ಉತ್ತರ ಸರಿಯೋ ತಪ್ಪೋ ಅನ್ನೋದನ್ನು ತಾಳೆ ನೋಡಿ. ನೀರಿನಲ್ಲಿ ಉಪ್ಪನ್ನು ವಿಲೀನಗೊಳಿಸಿದಾಗ ಅದು ಭೌತ ಬದಲಾವಣೆಯಷ್ಟೇ ಆಗುತ್ತೆ, ಹೊಸ ವಸ್ತು ಉಂಟಾಗೋದಿಲ್ಲ. ಉಪ್ಪಿನ ರುಚಿ, ನೀರು ಮತ್ತು ಉಪ್ಪು ಎರಡೂ ಕೂಡ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದು ಭೌತ ಬದಲಾವಣೆ. ಕಚ್ಚಾ ಹಣ್ಣುಗಳಿಂದ ರಸಾಯನವನ್ನು ಮಾಡೋದು ಇದು ಭೌತ ಬದಲಾವಣೆ. ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಒಂದು ವೇಳೆ ಸೇಬನ್ನು ಕತ್ತರಿಸಿ ಹಾಗೇ ಇಟ್ಟರೆ ಏನಾಗುತ್ತೆ? ಸೇಬಿನ ಬಣ್ಣ ಬದಲಾವಣೆ ಆಗುತ್ತೆ. ಹಾಗಾದರೆ ಅದೇನು? ಅದು ರಾಸಾಯನಿಕ ಬದಲಾವಣೆ. ಕೇವಲ ಮಿಶ್ರ ಮಾಡಿದರೆ ಭೌತ ಬದಲಾವಣೆ. ರಾಸಾಯನಿಕ ಬದಲಾವಣೆ ಅಂತಂದರೆ ಬೇರೆ ವಸ್ತುಗಳ ಜೊತೆಗೆ ಸಂಯೋಜನೆ ಹೊಂದಿ ಹೊಸ ವಸ್ತು ಉತ್ಪತ್ತಿಯಾಗಬೇಕು. ಅದನ್ನು ನೆನಪಲ್ಲಿಟ್ಕೋಬೇಕು. ಕಾಗದ ಮತ್ತು ಮರವನ್ನು ಸುಟ್ಟಾಗ ಅನೇಕ ಅನಿಲ ಹೊಗೆ ರೂಪದಲ್ಲಿ ಹೊರಬರುತ್ತೆ. ಅದೇ ರೀತಿಯಾಗಿ ಸುಟ್ಟ ನಂತರ ಇದ್ದಿಲು, ಬೂದಿ ಉಳಿತವೆ. ಅದರಲ್ಲಿ ಅನೇಕ ವಸ್ತುಗಳು ಇರ್ತವೆ. ಮೊದಲಿನ ರಾಸಾಯನಿಕ ಸಂಯೋಜನೆಗಿಂತ ಹೊಸ ಸಂಯೋಜನೆ ಉಂಟಾಗಿ ಹೊಸ ವಸ್ತು ಉತ್ಪತ್ತಿಯಾಗುತ್ತೆ. ನೀರಿನ ವಿದ್ಯುತ್ ವಿಭಜನೆ, ನೀರನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ಅದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಪ್ರತ್ಯೇಕವಾಗುತ್ತೆ. ಇದು ಕೂಡ ರಾಸಾಯನಿಕ ಬದಲಾವಣೆ, ಹೌದಲ್ವಾ? ಹಾಗಾದರೆ ಮುಂದಿನ ಸ್ಲೈಡಿಗೆ ಹೋಗೋಣ. ಯಾರಿವರು ಗೊತ್ತಾ? ಸರಿ, ಹಾಗಾದರೆ ಇವರ ಬಗ್ಗೆ ತಿಳ್ಕೊಳ್ಳೋಣ. ಇವರೇ ರಾಬರ್ಟ್ ಬಾಯ್ಲ್. ಮೊದಲ ಬಾರಿಗೆ ಇವರು ಧಾತು ಅನ್ನುವಂಥ ಪದವನ್ನು 1661ರಲ್ಲಿ ಬಳಸ್ತಾರೆ. ಈ ಧಾತು ರಾಸಾಯನಿಕ ವಸ್ತು. ಈ ಧಾತುವಿನಲ್ಲಿ ಏನೇನಿದೆ ಅನ್ನೋದನ್ನು ಮುಂದಕ್ಕೆ ನೋಡ್ತಾ ಹೋಗೋಣ. ಇವರು ಇನ್ನೊಬ್ಬ ವಿಜ್ಞಾನಿ. ಯಾರು ಅಂತ ಹೇಳ್ತೀರಾ? ಆಧುನಿಕ ರಸಾಯನಶಾಸ್ತ್ರಕ್ಕೆ ಅಸ್ಥಿಭಾರ ಹಾಕಿರುವಂತಹ ಪ್ರಮುಖ ವಿಜ್ಞಾನಿಗಳಲ್ಲಿ ಇವರು ಪ್ರಮುಖವಾದಂಥ ವಿಜ್ಞಾನಿ. ಇವರು ಧಾತುವಿಗೆ ಪ್ರಯೋಗಾತ್ಮಕವಾಗಿ ಒಂದು ವ್ಯಾಖ್ಯಾನವನ್ನು ನೀಡಿರುವಂತಹ ಮೊದಲಿಗರೇ ಫ್ರೆಂಚ್ ರಸಾಯನಶಾಸ್ತ್ರಜ್ಞರಾದಂತಹ ಆಂಟನಿ ಲಾರೆಂಟ್ ಲೆವೋಸಿಯರ್, ಫ್ರಾನ್ಸಿನ ವಿಜ್ಞಾನಿ. ಈಗ ಮುಂದಿನ ವಿಚಾರಕ್ಕೆ ಹೋಗೋಣ. ಈ ಫ್ರೆಂಚ್ ರಸಾಯನಶಾಸ್ತ್ರಜ್ಞ ಆಂಟನಿ ಲಾರೆಂಟ್ ಲೆವೋಸಿಯರ್ ಪ್ರಕಾರ ಧಾತುವು ದ್ರವ್ಯದ ಮೂಲ ರೂಪವಾಗಿದ್ದು ರಾಸಾಯನಿಕ ಕ್ರಿಯೆಗಳಿಂದ ಸರಳ ರೂಪವಾಗಿ ಸರಳ ವಸ್ತುಗಳಾಗಿ ವಿಭಜಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂದರೆ ಧಾತುವು ದ್ರವ್ಯದ ಮೂಲ ರೂಪವಾಗಿದೆ. ರಾಸಾಯನಿಕ ಕ್ರಿಯೆಗಳಿಂದ ಇದನ್ನು ಪ್ರತ್ಯೇಕ ಮಾಡೋದು, ವಿಭಜನೆ ಮಾಡೋದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಈಗ ಭೌತ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ಸಿಮ್ಯುಲೇಷನನ್ನು ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಘನ ವಸ್ತುವಿನಲ್ಲಿ ಕಣಗಳು ಹೇಗೆ ಜೋಡಣೆಯಾಗಿದ್ದಾವೆ, ತಾಪವನ್ನು ಹೆಚ್ಚುತ್ತಿದ್ದಂತೆ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಈಗ ನಾನಿಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ. ಈಗ ಉಷ್ಣತೆಯನ್ನು ಹೆಚ್ಚು ಮಾಡೋಣ. ಘನದಲ್ಲಿರುವಂಥ ಕಣಗಳು ಯಾವ ರೀತಿಯಾಗಿ ಕಂಪಿಸ್ತಾ ಇದ್ದಾವೆ ಅಂತ ನೋಡ್ತಾ ಇದ್ದೀರಾ. ತಾಪವನ್ನು ಹೆಚ್ಚಿಸ್ತಾ ಇದ್ದ ಹಾಗೆ ಘನದಲ್ಲಿರುವಂಥ ಕಣಗಳು ಹೆಚ್ಚು ಕಂಪಿಸ್ತಾ ಅವುಗಳ ನಡುವಿನ ಆಕರ್ಷಣೆ ಕಡಿಮೆಯಾಗುತ್ತಾ ದ್ರವರೂಪಕ್ಕೆ ಬರುತ್ತವೆ. ಇನ್ನಷ್ಟು ಹೆಚ್ಚಿಸಿದಂತೆ ಅವುಗಳು ಅನಿಲ ರೂಪಕ್ಕೆ ಬರುತ್ತವೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಯಾವುದೇ ರೀತಿಯಾದಂಥ ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆಯನ್ನು ನಾವು ನೋಡ್ತಾ ಇಲ್ಲ. ಘನಸ್ಥಿತಿಯಲ್ಲಿ ಈ ರೀತಿಯಾಗಿ ಇದ್ದರೆ ದ್ರವ ಸ್ಥಿತಿಯಲ್ಲಿ ನೀರು ಹೀಗೆ ಅಣುಗಳ ಜೋಡಣೆಯನ್ನು ಹೊಂದಿದ್ದರೆ ಅನಿಲ ಸ್ಥಿತಿಯಲ್ಲಿ ಈ ರೀತಿಯಾದಂಥ ಜೋಡಣೆಯನ್ನು ಹೊಂದಿರುತ್ತೆ. ಹಾಗಾಗಿ ನೀರು ಘನ, ದ್ರವ, ಅನಿಲ ಸ್ಥಿತಿಯಲ್ಲಿ ಇದ್ದರೂ ಕೂಡ ರಾಸಾಯನಿಕ ಬದಲಾವಣೆಯನ್ನು ಹೊಂದದೇ ಇರುವುದರಿಂದ, ರಾಸಾಯನಿಕ ಸಂಯೋಜನೆ ಒಂದೇ ಆಗಿರೋದರಿಂದ ಇದು ಕೂಡ ಒಂದು ಭೌತಿಕ ಬದಲಾವಣೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, H2O ದ್ರವ, ಅನಿಲ ಅಥವಾ ಘನ ಸ್ಥಿತಿಯಲ್ಲಿದ್ದರೂ ಅದು H2O ಯಾವುದೇ ರೀತಿಯಾದಂತಹ ರಾಸಾಯನಿಕ ಬದಲಾವಣೆಯನ್ನು ಹೊಂದೋದಿಲ್ಲ. ಈಗ ನಾವು ಧಾತುಗಳ ಬಗ್ಗೆ
ಅವುಗಳನ್ನು ವಿಂಗಡಣೆಯ ಬಗ್ಗೆ ತಿಳ್ಕೊಳ್ಳೋಣ. ಒಂದೇ ರೀತಿಯಾದಂತಹ ಪರಮಾಣುಗಳಿಂದ ಮಾಡಲ್ಪಟ್ಟಂತಹ ವಸ್ತುವಿಗೆ ನಾವು ಧಾತು ಅಂತ ಕರಿತೀವಿ. ಉದಾಹರಣೆಗೆ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಕಬ್ಬಿಣ, ತಾಮ್ರ, ಬೆಳ್ಳಿ ಇತ್ಯಾದಿ. ಸಾಮಾನ್ಯವಾಗಿ ಧಾತುಗಳನ್ನು ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳು ಅಂತ ವರ್ಗೀಕರಿಸ್ತೀವಿ. ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಮೇಲಿನ ಚಿತ್ರ ಬ್ರೋಮಿನ್ ಅನ್ನುವಂತಹ ಒಂದು ಅಲೋಹ. ಅದು ದ್ರವರೂಪದಲ್ಲಿರುವಂಥ ಏಕೈಕ ಅಲೋಹ. ಅದಾದ ನಂತರ ಸಾಕಷ್ಟು ಲೋಹ ಮತ್ತು ಲೋಹಾಭಗಳು ಮತ್ತು ಅಲೋಹಗಳನ್ನು ನೋಡ್ತಾ ಇದ್ದೀರಾ. ಇವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಹೇರಳವಾಗಿ ಬೇರೆ ಬೇರೆ ಪ್ರಮಾಣದಲ್ಲಿ ಸಿಗ್ತವೆ. ಕೆಲವು ಅಪರೂಪವಾದರೆ ಇನ್ನೂ ಕೆಲವು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಿಸರ್ಗದಲ್ಲಿ ಲಭ್ಯವಿವೆ. ಸುಮಾರು 118 ಧಾತುಗಳನ್ನು ಇದುವರೆಗೂ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಆ ಧಾತುಗಳನ್ನು ಆವರ್ತ ಕೋಷ್ಟಕದಲ್ಲಿ ಜೋಡಣೆ ಮಾಡಿದ್ದಾರೆ. ಅದರ ಬಗ್ಗೆ ನೀವು ಮುಂದಿನ ವರ್ಷ ಹೆಚ್ಚಿನ ಮಾಹಿತಿಯನ್ನು ಕಲಿಯಲಿದ್ದೀರಿ. ಈಗ ಈ ಲೋಹದ ಗುಣಗಳನ್ನು ನೋಡೋಣ. ಲೋಹಗಳು ಹೊಳಪನ್ನು ಹೊಂದಿವೆ. ನಿಮ್ಮ ಮನೆಯಲ್ಲಿರುವಂಥ ಲೋಹಗಳನ್ನು, ಲೋಹದ ಪಾತ್ರೆಗಳನ್ನು, ಚಿನ್ನದ ಆಭರಣಗಳನ್ನು, ಬೆಳ್ಳಿಯ ತಟ್ಟೆಯನ್ನು ಇವೆಲ್ಲವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಲೋಹಗಳು ಲೋಹೀಯ ಕಾಂತಿಯನ್ನು ಪ್ರದರ್ಶಿಸ್ತವೆ. ಹಾಗೆ ಅವುಗಳು ಸಾಮಾನ್ಯವಾಗಿ ಬೆಳ್ಳಿಯ ಬಣ್ಣ ಅಥವಾ ಬಂಗಾರದ ಬಣ್ಣ, ಕೆಲವೊಂದು ಸಾರಿ ತಾಮ್ರದ ಕೆಂಪು ಬಣ್ಣವನ್ನು ಅವು ಪ್ರದರ್ಶಿಸಬಹುದು. ಹೀಗೆ ಲೋಹಗಳು ಬೇರೆ ಬೇರೆ ರೀತಿಯಾದಂತಹ ಬಣ್ಣವನ್ನು ಪ್ರದರ್ಶಿಸ್ತವೆ. ನೋಡಿದಿರಲ್ಲ ವಿದ್ಯಾರ್ಥಿಗಳೇ. ಹಾಗೆಯೇ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು, ಹಾಗೆಯೇ ಅವುಗಳು ಉತ್ತಮ ಉಷ್ಣವಾಹಕಗಳು. ಆದ್ದರಿಂದವೇ ನಾವು ಲೋಹದ ತಂತಿಗಳನ್ನು ವಿದ್ಯುತ್ ಉಪಕರಣಗಳಲ್ಲಿ ನೋಡ್ತೀವಿ. ಹಾಗೆಯೇ ಮನೆಯಲ್ಲಿ ಬಳಸುವಂಥ ಪಾತ್ರೆಗಳು ಕೂಡ ಉಷ್ಣವಾಹಕ ಆಗಿರೋದ್ರಿಂದ ಲೋಹದ ಪಾತ್ರೆಗಳನ್ನು ನಾವು ಬಳಸ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಲೋಹಗಳನ್ನು ತಂತಿಯಾಗಿ ಮಾರ್ಪಡಿಸಬಹುದು. ಇದನ್ನು ತನ್ಯತೆ ಅಂತ ಕರಿತೀವಿ. ಲೋಹಗಳನ್ನು ಬಡಿದು ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು. ಅದನ್ನು ಕುಟ್ಯತೆ ಅಂತ ಕರಿತೀವಿ. ಲೋಹದ ಪಾತ್ರೆಗಳನ್ನು ಕೆಳಗೆ ಬೀಳಿಸಿದಾಗ ಏನಾಗುತ್ತೆ? ಹೌದು, ಗಂಟೆಯ ನಾದ ಬರುತ್ತೆ. ಇದನ್ನು ಶಾಬ್ದನ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇದ್ದೀರಾ ಲೋಹದ ಹಾಳೆಯನ್ನು, ಹಾಗೆ ಗಂಟೆಯನ್ನು. ಇವೆಲ್ಲವೂ ಕೂಡ ಲೋಹಗಳ ಭೌತ ಗುಣಗಳು. ಹೌದಲ್ವಾ? ನಾವು ನೋಡಬಹುದಾದ, ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದಾದಂಥ ಗುಣಗಳು ಈ ಭೌತ ಗುಣಗಳು. ಈಗ ಲೋಹಗಳ ಇನ್ನಷ್ಟು ಗುಣಗಳನ್ನು ನೋಡೋಣ. ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ, ಸೋಡಿಯಂ, ಪೊಟ್ಯಾಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಇತ್ಯಾದಿಗಳು ಲೋಹಗಳಿಗೆ ಉದಾಹರಣೆಯಾಗಿವೆ. ನಮ್ಮ ದೈನಂದಿನ ಜೀವನದಲ್ಲಿ ಕೆಲವಾರು ಲೋಹಗಳನ್ನು ಬಳಸ್ತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತು. ಕೊಠಡಿಯ ತಾಪಮಾನದಲ್ಲಿ ದ್ರವರೂಪದಲ್ಲೂ ಕೂಡ ಇವು ಇರ್ತವೆ. ಪಾದರಸ ದ್ರವರೂಪದ ಲೋಹ, ಬ್ರೋಮಿನ್ ದ್ರವರೂಪದ ಅಲೋಹ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಲೋಹಗಳು ಹೊಳಪನ್ನು ಹೊಂದಿವೆ ಅನ್ನೋದು ಗೊತ್ತಾಗುತ್ತೆ. ಹೌದಲ್ವಾ? ನಿಮ್ಮ ಪ್ರಯೋಗಶಾಲೆಯಲ್ಲಿ ಸೋಡಿಯಂನಂತಹ ಲೋಹವನ್ನು ನೀವು ನೋಡಿರಬಹುದು. ವಿದ್ಯಾರ್ಥಿಗಳೇ, ಈಗ ಅಲೋಹಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅಲೋಹಗಳು ಲೋಹಕ್ಕಿಂತ ಭಿನ್ನವಾಗಿವೆ. ಕೆಲವೊಂದು ಸಾರಿ ಲೋಹದ ಗುಣಕ್ಕಿಂತ ವಿಭಿನ್ನ ಗುಣಗಳನ್ನು ಪ್ರದರ್ಶಿಸುತ್ತವೆ. ಅವುಗಳಲ್ಲಿ ವೈವಿಧ್ಯಮಯ ಬಣ್ಣವನ್ನು ನಾವು ನೋಡಬಹುದು. ಉದಾಹರಣೆಗೆ ಸಲ್ಫರ್ ಹಳದಿ ಬಣ್ಣದ ವಸ್ತು. ಇವು ಶಾಖ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು. ಇವುಗಳಲ್ಲಿ ಸಾಮಾನ್ಯವಾಗಿ ಹೊಳಪು ಕಾಣುವುದಿಲ್ಲ. ಇವುಗಳಲ್ಲಿ ವಿಶಿಷ್ಟ ಲೋಹೀಯ ಶಬ್ದ ಅಥವಾ ಕುಟ್ಯ ಗುಣ ಕಂಡುಬರುವುದಿಲ್ಲ. ಅಂದರೆ ಲೋಹಕ್ಕಿಂತ ವಿರುದ್ಧ ಗುಣವನ್ನು ಇವು ಪ್ರದರ್ಶಿಸುತ್ತವೆ. ಏನಿದು? ಹೌದು, ಇದು ಅಲೋಹಕ್ಕೆ ಉದಾಹರಣೆ. ಹೈಡ್ರೋಜನ್, ಆಕ್ಸಿಜನ್, ಅಯೋಡಿನ್, ಕಾರ್ಬನ್, ಬ್ರೋಮಿನ್, ಕ್ಲೋರಿನ್, ನೈಟ್ರೋಜನ್, ಫಾಸ್ಫರಸ್, ಸಲ್ಫರ್ ಹೀಗೆ ಅನೇಕ ಅಲೋಹಗಳು ನಿಸರ್ಗದಲ್ಲಿ ಕಂಡುಬರ್ತವೆ. ಇಲ್ಲಿ ನೋಡ್ತಾ ಇದ್ದೀರಾ ಬ್ರೋಮಿನ್ ಮತ್ತು ಅಯೋಡಿನ್ ಅನ್ನುವಂತಹ ಎರಡು ಅಲೋಹಗಳನ್ನು. ಬ್ರೋಮಿನ್ ದ್ರವರೂಪದ ಅಲೋಹ,
ಹಾಗೆಯೇ ಅಯೋಡಿನ್ ಹೊಳಪನ್ನು ಹೊಂದಿರುವಂತಹ ಒಂದು ಅಲೋಹ. ಯಾವ ಬಣ್ಣದಲ್ಲಿದೆ? ಆಕರ್ಷಕ ಬಣ್ಣ ಇದೆ ಅಲ್ವಾ? ಹೀಗೆ ಅಲೋಹಗಳು ವೈವಿಧ್ಯಮಯ ಬಣ್ಣಗಳಲ್ಲಿ ಕಂಡುಬರುತ್ತವೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ಈಗ ಕೆಲವು ಧಾತುಗಳು ಲೋಹ ಮತ್ತು ಅಲೋಹಗಳ ನಡುವಣ ಗುಣವನ್ನು ಪ್ರದರ್ಶಿಸುತ್ತವೆ. ಇವುಗಳನ್ನು ಲೋಹಾಭಗಳು ಅಂತ ಕರಿತೀವಿ. ಉದಾಹರಣೆಗೆ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ ಇತ್ಯಾದಿಗಳು. ನೀವಿಲ್ಲಿ ನೋಡ್ತಾ ಇದ್ದೀರಾ ಜರ್ಮೇನಿಯಂನ ಚಿತ್ರವನ್ನು ನೋಡಿ. ಇದು ಲೋಹ ಮತ್ತು ಅಲೋಹಗಳ ನಡುವಣ ಗುಣವನ್ನು ಪ್ರದರ್ಶಿಸುತ್ತೆ. ಹೌದಲ್ವ ವಿದ್ಯಾರ್ಥಿಗಳೇ? ಈಗ ಸಂಯುಕ್ತಗಳು ಅಂದರೆ ಏನು ಅಂತ ನೋಡೋಣ. 2 ಅಥವಾ ಹೆಚ್ಚು ಧಾತುಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ರಾಸಾಯನಿಕವಾಗಿ ಸಂಯೋಗ ಹೊಂದಿ ಹೊಸ ಸಂಯೋಜನೆಯೊಂದಿಗೆ ಉಂಟಾಗುವಂಥ ವಸ್ತುವೇ ಸಂಯುಕ್ತ ವಸ್ತು. ಹಾಗಾದರೆ ಸಂಯುಕ್ತ ವಸ್ತುಗಳು ಮಿಶ್ರಣಕ್ಕಿಂತ ಹೇಗೆ ಭಿನ್ನ? ಈಗಾಗಲೇ ಮಿಶ್ರಣಗಳನ್ನು ಪ್ರತ್ಯೇಕಿಸೋದು ಹೇಗೆ ಅನ್ನೋದನ್ನು ಕಲ್ತಿದ್ದೀರಿ. ಹಾಗಾಗಿ ಈಗ ಸಂಯುಕ್ತಗಳು ಮಿಶ್ರಣಗಳೇ ಅಥವಾ ಅಲ್ಲವೇ, ಅವುಗಳಿಗಿಂತ ಹೇಗೆ ಭಿನ್ನ ಅನ್ನೋದನ್ನು ಒಂದು ಪ್ರಯೋಗಕ್ಕೆ ಸಂಬಂಧಪಟ್ಟ ವಿಡಿಯೋದ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ. ಹಾಗಾದರೆ ವಿಡಿಯೋ ನೋಡ್ಕೊಂಡು ಬರೋಣ. ಇಲ್ಲಿ ಪ್ರಯೋಗವನ್ನು ಮಾಡಲು ಕಬ್ಬಿಣದ ಸಲ್ಫೈಡ್ ಅನ್ನು ತೆಗೆದುಕೊಳ್ಳು. ಕಬ್ಬಿಣದ ರಜಗಳು ಮತ್ತು ಕಂದಕದ ಪುಡಿಯನ್ನು ಚೆನ್ನಾಗಿ ಕಾಯಿಸಿದಾಗ ಕಬ್ಬಿಣದ ಸಲ್ಫೈಡ್ ಉತ್ಪತ್ತಿಯಾಗುತ್ತದೆ. ಅಂದರೆ Fe+S gives you FeS. ನಂತರ ಕಬ್ಬಿಣದ ರಜಗಳು ಮತ್ತು ಗಂಧಕದ ಪುಡಿಯನ್ನು ಗಾಜಿನ ಬೀಕರ್ನಲ್ಲಿ ಹಾಕಿ ಗಾಜಿನ ಕಡ್ಡಿಯ ಸಹಾಯದಿಂದ ಮಿಶ್ರ ಮಾಡಿದಾಗ ಹಳದಿ ಬಣ್ಣದ ಗಂಧಕದ ಪುಡಿ ಮತ್ತು ಕಬ್ಬಿಣದ ರಜಗಳನ್ನು ಪ್ರತ್ಯೇಕವಾಗಿ ಕಾಣಬಹುದು. ಕಬ್ಬಿಣದ ಸಲ್ಫೈಡ್ ಅನ್ನು ಗಾಜಿನ ತಟ್ಟೆಯ ಮೇಲೆ ಹಾಕಿ ಗಾಜಿನ ಕಡ್ಡಿಯ ಸಹಾಯದಿಂದ ಮಿಶ್ರಣ ಮಾಡಿರಿ. ಆದರೆ ಇದರಲ್ಲಿ ಯಾವುದೇ ಕಬ್ಬಿಣದ ರಜಗಳು ಮತ್ತು ಗಂಧಕದ ಪುಡಿಯನ್ನು ಕಾಣುವುದಿಲ್ಲ. ಇದರಿಂದ ಸಂಯುಕ್ತವು ಒಂದು ಸಮಜ್ಜಾತ ವಸ್ತು ಹಾಗೂ ಮಿಶ್ರಣವು ಅಸಮಜ್ಜಾತ ವಸ್ತು ಎಂದು ತೀರ್ಮಾನಿಸಬಹುದಾಗಿದೆ. ಈಗ ಮಿಶ್ರಣವಿರುವ ಗಾಜಿನ ತಟ್ಟೆಯ ಹತ್ತಿರ ಅಯಸ್ಕಾಂತವನ್ನು ತನ್ನಿ. ಅಯಸ್ಕಾಂತವು ಕಬ್ಬಿಣದ ರಜಗಳನ್ನು ಆಕರ್ಷಿಸುವುದನ್ನು ನೀವು ಕಾಣಬಹುದು. ಅಂದರೆ ಕಬ್ಬಿಣವು ತನ್ನ ಮೂಲ ಗುಣವನ್ನು ಉಳಿಸಿಕೊಂಡಿದೆ. ಈಗ ಸಂಯುಕ್ತವಿರುವ ಗಾಜಿನ ತಟ್ಟೆಯ ಹತ್ತಿರ ಅಯಸ್ಕಾಂತವನ್ನು ತನ್ನಿ. ಯಾವುದೇ ವಸ್ತುವನ್ನು ಅಯಸ್ಕಾಂತವು ಆಕರ್ಷಿಸದಿರುವುದನ್ನು ಕಾಣಬಹುದು. ಅಂದರೆ ಸಂಯುಕ್ತವಾದಾಗ ಕಬ್ಬಿಣವು ತನ್ನ ಮೂಲ ಗುಣವನ್ನು ಕಳೆದುಕೊಂಡಿರುತ್ತದೆ. ಸ್ವಲ್ಪ ಪ್ರಮಾಣದ ಮಿಶ್ರಣವನ್ನು ಕುದಿಸುವ ಪ್ರಮಾಣಕ್ಕೆ ವರ್ಗಾಯಿಸಿ ಮತ್ತು ಕಾರ್ಬನ್ ಡೈಸಲ್ಫೈಡ್ನ ಕೆಲವು ಹನಿಗಳನ್ನು ಹಾಕಿ ಚೆನ್ನಾಗಿ ಕಲಕಿ. ಗಂಧಕವು ಕಾರ್ಬನ್ ಡೈಸಲ್ಫೈಡ್ನಲ್ಲಿ ಕರಗಿ ಹಳದಿ ಬಣ್ಣದ ದ್ರಾವಣವನ್ನು ಉಂಟುಮಾಡುತ್ತದೆ. ಇದರಿಂದ ಹಳದಿ ಬಣ್ಣದ ದ್ರಾವಣವನ್ನು ಚೈನಾ ಡಿಶ್ಗೆ ನಿಧಾನವಾಗಿ ಸುರಿಯಿರಿ. ಸ್ವಲ್ಪ ಸಮಯದ ನಂತರ ಗಂಧಕದ ಪುಡಿ ಉಂಟಾಗುವುದರ ಮೂಲಕ ಅದು ತನ್ನ ಗುಣಗಳನ್ನು ಉಳಿಸಿಕೊಂಡಿದೆ ಎಂದು ತಿಳಿಯುತ್ತದೆ. ಹಾಗೆಯೇ ಸ್ವಲ್ಪ ಪ್ರಮಾಣದ ಕಬ್ಬಿಣದ ಸಲ್ಫೈಡಿನ ಸಂಯುಕ್ತವನ್ನು ಕಾಯಿಸುವ ನಳಿಕೆಗೆ ಹಾಕಿ ನಂತರ ಕಾರ್ಬನ್ ಡೈಸಲ್ಫೈಡ್ನ ಕೆಲವು ಹನಿಗಳನ್ನು ಹಾಕಿ ಚೆನ್ನಾಗಿ ಕಲಕಿರಿ. ಇಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಇದರಿಂದ ಗಂಧಕವು ತನ್ನ ಮೂಲ ಗುಣವನ್ನು ರಾಸಾಯನಿಕ ಕ್ರಿಯೆಯ ನಂತರ ಕಳೆದುಕೊಂಡಿದೆ ಎಂದು ತಿಳಿಯುತ್ತದೆ. ಕಾಯಿಸುವ ಟ್ಯೂಬ್ನಲ್ಲಿ ಒಂದು ಸ್ಪ್ಯಾಚುಲಾ ಮಿಶ್ರಣವನ್ನು ತೆಗೆದುಕೊಂಡು ಪ್ರನಾಳದ ಸ್ಟ್ಯಾಂಡ್ನಲ್ಲಿ ಇಡಿ. ಡ್ರಾಪರ್ ಅನ್ನು ಬಳಸಿ ಹೈಡ್ರೋಕ್ಲೋರಿಕ್ ಆಮ್ಲದ ಕೆಲವು ಹನಿಗಳನ್ನು ಹಾಕಿರಿ. ಕಬ್ಬಿಣವು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ನೊರೆ ಸಹಿತ ಜಲಜನಕ ಅನಿಲವು ಬಿಡುಗಡೆಯಾಗುತ್ತದೆ. ದಟ್ ಈಸ್ Fe+2HCl gives you FeCl2+H2O. ಹಾಗೆಯೇ ಕಾಯಿಸುವ ಟ್ಯೂಬ್ನಲ್ಲಿ ಸ್ವಲ್ಪ ಪ್ರಮಾಣದ ಮಿಶ್ರಣವನ್ನು ತೆಗೆದುಕೊಂಡು ಪ್ರನಾಳದ ಸ್ಟ್ಯಾಂಡ್ನಲ್ಲಿ ಇಡಿ. ನಂತರ ಡ್ರಾಪರ್ನ ಸಹಾಯದಿಂದ ಕೆಲವು ಹನಿಗಳು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕಿ. ಕಬ್ಬಿಣದ ಸಲ್ಫೈಡ್ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಸಲ್ಫೈಡ್ ಅನಿಲವು ಬಿಡುಗಡೆಯಾಗುತ್ತದೆ. ಅಂದರೆ Fes+2HCl gives you FeCl+H2S. ಹೈಡ್ರೋಜನ್ ಸಲ್ಫೈಡ್ ತಾಮ್ರದ ಸಲ್ಫೈಡ್ನೊಂದಿಗೆ ವರ್ತಿಸಿ ಕಪ್ಪು ಬಣ್ಣದ ತಾಮ್ರದ ಸಲ್ಫೈಡ್ನ ಒತ್ತರವನ್ನು ಉಂಟುಮಾಡುತ್ತದೆ. ಅಂದರೆ
CuSO4 plus H2S gives you CuS plus H2SO4. ವಿದ್ಯಾರ್ಥಿಗಳೇ, ವಿಡಿಯೋ ನೋಡಿದ್ರಲ್ವಾ? ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಮಿಶ್ರಣಗಳು ಮತ್ತು ಸಂಯುಕ್ತಗಳು ಅಂದರೇನು ಅನ್ನೋದನ್ನು ನಾವು ನೋಡೋಣ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಧಾತುಗಳು ಅಥವಾ ಸಂಯುಕ್ತಗಳನ್ನು ಬೆರೆಸಿದರೆ ಅವು ಕೇವಲ ಮಿಶ್ರಣವನ್ನು ಉಂಟು ಮಾಡುತ್ತವೆ. ಇಲ್ಲಿ ಯಾವುದೇ ರೀತಿಯಾದಂಥ ಹೊಸ ಸಂಯುಕ್ತ ಉಂಟಾಗೋದಿಲ್ಲ. ಮಿಶ್ರಣಗಳು ಬೇರೆ ಬೇರೆ ಬಗೆಯ ಸಂಯೋಜನೆಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ ಒಂದು ಕಾಫಿಯನ್ನೇ ತೆಗೆದುಕೊಳ್ಳೋಣ. ಒಂದೊಂದು ಮನೆಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಒಂದೊಂದು ಬಗೆಯ ರುಚಿಯುಳ್ಳ ಕಾಫಿಯನ್ನು ನೋಡ್ತೀರಾ. ಯಾಕೆ ಅಂತಂದರೆ ಅಲ್ಲಿ ಮಿಶ್ರಣ ಬೇರೆ ಬೇರೆಯಾಗಿರುತ್ತೆ ಅಲ್ವಾ? ಅದೇ ರೀತಿಯಾಗಿ ನೀವು ಈಗಾಗಲೇ ಮಿಕ್ಸ್ಚರನ್ನು ತಿಂದಿದ್ದೀರಾ. ಬೇರೆ ಬೇರೆ ಬೇಕರಿಗಳ ಈ ಮಿಕ್ಸ್ಚರ್ ಬೇರೆ ಬೇರೆ ರುಚಿಯನ್ನು ಹೊಂದಿರುತ್ತೆ, ಹೌದಲ್ವಾ? ಹಾಗಾಗಿ ಈ ಮಿಶ್ರಣಗಳಲ್ಲಿ ಬೇರೆ ಬೇರೆ ರೀತಿಯಾದ ಸಂಯೋಜನೆ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹಾಗೆಯೇ ಧಾತುಗಳು ಪರಸ್ಪರ ಒಂದರ ಜೊತೆಗೆ ಒಂದು ವರ್ತಿಸಿದಾಗ ಅಲ್ಲಿ ನಮಗೆ ಏನು ಸಿಗ್ತವೆ? ಸಂಯುಕ್ತಗಳು ಸಿಗುತ್ತವೆ. ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಸ್ಪರ ರಾಸಾಯನಿಕವಾಗಿ ವರ್ತಿಸಿ ನಮಗೆ ಸಂಯುಕ್ತವನ್ನು ಉಂಟು ಮಾಡುತ್ತವೆ. ಹಾಗಾಗಿ ಪ್ರತಿಯೊಂದು ಹೊಸ ವಸ್ತುವಿನ ಸಂಯೋಜನೆ ನಿರ್ದಿಷ್ಟವಾಗಿರುತ್ತೆ. ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲೇ ಹೋದರೂ ಒಂದು ಕಾರ್ಬನ್ 2 ಆಕ್ಸಿಜನ್ ಸೇರಿ ಹೊಸ ಸಂಯೋಜನೆಯನ್ನು ಹೊಂದಿ ಹೊಸದಾದಂತಹ ಒಂದು ವಸ್ತುವನ್ನು ಕೊಡುತ್ತೆ. ನೀರು H2O ಹೈಡ್ರೋಜನ್ 2 ಆಕ್ಸಿಜನ್ 1 ಅನುಪಾತದಲ್ಲಿ ಸೇರಿದರೆ ಅದು ನೀರಾಗುತ್ತೆ. ಒಂದು ವೇಳೆ ಹೈಡ್ರೋಜನ್ 2 ಆಕ್ಸಿಜನ್ 2 ಆದರೆ ಅದು ನೀರು ಅಂತ ಅನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಸಂಯೋಜನೆ ಯಾವಾಗಲೂ ನಿರ್ದಿಷ್ಟವಾಗಿರುತ್ತೆ ಅಂತ ನಿಮಗೆ ಇದರ ಮೂಲಕ ಗೊತ್ತಾಗುತ್ತೆ. ಈ ಮಿಶ್ರಣಗಳ ಇನ್ನಷ್ಟು ವ್ಯತ್ಯಾಸಗಳನ್ನು ನೋಡೋಣ. ಮಿಶ್ರಣಗಳು ಅವುಗಳಲ್ಲಿರುವ ಘಟಕ ವಸ್ತುಗಳ ಗುಣಗಳನ್ನು ಪ್ರದರ್ಶಿಸುತ್ತವೆ. ಅಂದರೆ ನೀವು ಸಕ್ಕರೆ, ಉಪ್ಪು ಇವುಗಳನ್ನು ಮಿಶ್ರಣ ಮಾಡಿದರೆ, ಚೆನ್ನಾಗಿ ಪುಡಿ ಮಾಡಿ ಅದರ ರುಚಿಯನ್ನು ನೋಡಿದರೆ ಉಪ್ಪು ಮತ್ತು ಹೌದು ಸಿಹಿ ಎರಡೂ ಕೂಡ ನಿಮಗೆ ಗೊತ್ತಾಗುತ್ತೆ. ಅಂದರೆ ಮಿಶ್ರಣದಲ್ಲಿರುವ ಘಟಕಗಳು ತಮ್ಮ ಮೂಲ ಗುಣವನ್ನು ಕಳೆದುಕೊಂಡಿರುವುದಿಲ್ಲ, ಹೌದಲ್ವಾ? ಆದರೆ ಸಂಯುಕ್ತದಲ್ಲಿ ಆ ರೀತಿಯಾಗಿ ಆಗಲ್ಲ. ಅವು ತಮ್ಮ ಗುಣಗಳನ್ನು ಕಳೆದುಕೊಂಡು ಹೊಸ ಗುಣವನ್ನು ಪ್ರದರ್ಶಿಸುತ್ತವೆ. ಉದಾಹರಣೆಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಅನಿಲಗಳು. ಹೈಡ್ರೋಜನ್ ಹೊತ್ತುಕೊಂಡು ಉರಿದರೆ ಆಕ್ಸಿಜನ್ ಉರಿಯೋದಕ್ಕೆ ಸಹಾಯ ಮಾಡುವಂತಹ ಅನಿಲ. ಇವೆರಡೂ ರಾಸಾಯನಿಕವಾಗಿ ಸಂಯೋಗ ಹೊಂದಿದಾಗ ಬರುವಂಥ ಶಿಶು ನೀರು ಬೆಂಕಿಯನ್ನು ಆರಿಸುತ್ತೆ. ವಿರುದ್ಧವಾದಂಥ ಗುಣವನ್ನು ಹೊಂದಿದೆ ಅಲ್ವಾ ಮಕ್ಕಳೇ? ಹಾಗಾಗಿ ರಾಸಾಯನಿಕ ಸಂಯೋಜನೆಯಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುತ್ತೆ, ಅದರ ಗುಣ ಬದಲಾಗಿರುತ್ತೆ. ಮಿಶ್ರಣದಲ್ಲಿರುವಂತಹ ಘಟಕಗಳನ್ನು ಭೌತಿಕ ವಿಧಾನಗಳಿಂದ ಸುಲಭವಾಗಿ ಬೇರ್ಪಡಿಸಬಹುದು. ಆದರೆ ಸಂಯುಕ್ತಗಳ ಘಟಕಗಳನ್ನು ಇಷ್ಟು ಸುಲಭವಾಗಿ ನಾವು ಪ್ರತ್ಯೇಕಿಸೋದಕ್ಕೆ ಆಗೋದಿಲ್ಲ. ಕೇವಲ ರಾಸಾಯನಿಕ ಕ್ರಿಯೆ ಅಥವಾ ವಿದ್ಯುತ್ ರಾಸಾಯನಿಕ ವರ್ತನೆಗಳ ಮೂಲಕ ಮಾತ್ರ ಮೂಲ ಘಟಕಾಂಶಗಳನ್ನು ನಾವು ಬೇರ್ಪಡಿಸಬಹುದು. ಈಗ ತಾನೇ ಹೇಳಿದ್ದೆ ನಾನು, ನೀರಿನ ವಿದ್ಯುತ್ ವಿಭಜನೆ. ವಿದ್ಯುತ್ತನ್ನು ನೀರಿನ ಮೂಲಕ ಹಾಯಿಸಿ ಅದನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಾಗಿ ಒಡಿತೀವಿ. ಇದು ವಿದ್ಯುತ್ ವಿಭಜನೆ. ಹಾಗಾಗಿ ಸಂಯುಕ್ತಗಳು ಮತ್ತು ಮಿಶ್ರಣಗಳು ಪ್ರತ್ಯೇಕ ಗುಣಗಳನ್ನು ಹೊಂದಿವೆ. ಅವುಗಳನ್ನು ಒಂದರ ಜೊತೆ ಮತ್ತೊಂದನ್ನು ಹೋಲಿಸಿ ನೀವು ಹೌದು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಲ್ವಾ ವಿದ್ಯಾರ್ಥಿಗಳೇ? ಹಾಗಾದರೆ ಮುಂದಿನ ವಿಚಾರವನ್ನು ನೋಡೋಣ. ನೀವಿಲ್ಲಿ ನೋಡ್ತಾ ಇರುವಂಥ ಚಿತ್ರ, ಈ ಚಿತ್ರ ಹೌದು ವಿದ್ಯುತ್ ವಿಭಜನೆ. ದ್ರವಿತ ಸೋಡಿಯಂ ಕ್ಲೋರೈಡನ್ನು ತೆಗೆದುಕೊಂಡು ಅದರ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಸೋಡಿಯಂ ಮತ್ತು ಕ್ಲೋರಿನ್ಗಳು ಪ್ರತ್ಯೇಕಗೊಳ್ಳೋದನ್ನು ಈ ಚಿತ್ರದ ಮೂಲಕ ನೀವು ನೋಡ್ತಾ ಇದ್ದೀರಾ. ಇದು ರಾಸಾಯನಿಕವಾಗಿ ನಾವು ಪ್ರತ್ಯೇಕಿಸುವಂಥ ಒಂದು ವಿಧಾನ. ಈಗ ನಾವು ದ್ರವ್ಯವನ್ನು ಯಾವ ರೀತಿಯಾಗಿ ವರ್ಗೀಕರಣ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ದ್ರವ್ಯದಲ್ಲಿ ಘನ, ದ್ರವ, ಅನಿಲ ಅನ್ನುವಂಥ 3 ಸ್ಥಿತಿಗಳಿವೆ. ಈ ದ್ರವ್ಯವನ್ನು ಪ್ರಮುಖವಾಗಿ 2 ವಿಭಾಗಗಳಾಗಿ ನಾವು ನೋಡಬಹುದು. ಒಂದು ಶುದ್ಧ ವಸ್ತು, ಮತ್ತೊಂದು ಮಿಶ್ರಣ. ಶುದ್ಧ ವಸ್ತುವಿನಲ್ಲಿ 2 ಧಾತುಗಳು ಮತ್ತು ಸಂಯುಕ್ತಗಳು.
ಅದೇ ರೀತಿಯಾಗಿ ಮಿಶ್ರಣದಲ್ಲಿ ಮತ್ತೆ ಸಮರೂಪದ ಮಿಶ್ರಣ ಮತ್ತು ಸಮರೂಪವಲ್ಲದ ಮಿಶ್ರಣ ಅಂತ ನಾವು ನೋಡ್ತೀವಿ. ಈಗ ಶುದ್ಧ ವಸ್ತುಗಳಲ್ಲಿ ಧಾತು ಮತ್ತು ಸಂಯುಕ್ತಗಳನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಸರಳ ವಸ್ತುಗಳಾಗಿ ವಿಭಜಿಸಲು ಸಾಧ್ಯವಿಲ್ಲದ ತಾಮ್ರ, ಆಕ್ಸಿಜನ್, ಕಬ್ಬಿಣ, ಪಾದರಸ ಇತ್ಯಾದಿಗಳು ಧಾತುಗಳಿಗೆ ಉದಾಹರಣೆಯಾಗಿವೆ. ಇವು ಶುದ್ಧ ವಸ್ತುಗಳು. ಅದೇ ರೀತಿಯಾಗಿ ಸಂಯುಕ್ತಗಳು ಕೂಡ ಶುದ್ಧ ವಸ್ತುಗಳೇ. ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆಯನ್ನು ಹೊಂದಿವೆ. ರಾಸಾಯನಿಕ ಅಥವಾ ವಿದ್ಯುತ್ ರಾಸಾಯನಿಕ ವರ್ತನೆಗಳಿಂದ ಮಾತ್ರ ಇವುಗಳನ್ನು ನಾವು ಅವುಗಳ ಘಟಕ ಧಾತುಗಳಾಗಿ ಒಡೆಯಬಹುದು. ಉದಾಹರಣೆಗೆ ನೀರು, ಮೀಥೇನ್, ಸಕ್ಕರೆ, ಉಪ್ಪು ಇತ್ಯಾದಿಗಳು ಸಂಯುಕ್ತಗಳಿಗೆ ಉದಾಹರಣೆಗಳಾಗಿವೆ. ಇವುಗಳನ್ನು ನಾವು ಪ್ರತ್ಯೇಕಿಸೋದಕ್ಕೆ ವಿಶೇಷ ವಿಧಾನಗಳು ಬೇಕಾಗ್ತವೆ. ಈಗ ಮಿಶ್ರಣಗಳಲ್ಲಿರುವಂತಹ 2 ವಿಧಗಳನ್ನು ನೋಡೋಣ. ಒಂದು ಏಕರೂಪ ಸಂಯೋಜನೆಯನ್ನು ಹೊಂದಿರುವಂತಹ ಸಮರೂಪ ಮಿಶ್ರಣ, ಮತ್ತೊಂದು ಸಮರೂಪವಲ್ಲದ ಅಂದರೆ ಅಸಮರೂಪ ಸಂಯೋಜನೆಯನ್ನು ಹೊಂದಿರುವಂತಹ ಮಿಶ್ರಣ. ಸಮರೂಪ ಮಿಶ್ರಣಕ್ಕೆ ಉದಾಹರಣೆ ನೀರಿನಲ್ಲಿ ಸಕ್ಕರೆಯನ್ನು ವಿಲೀನಗೊಳಿಸಿದಾಗ ಸಕ್ಕರೆ ದ್ರಾವಣ ಸಿಗುತ್ತೆ. ಅದೇ ರೀತಿ ನೀರಿನಲ್ಲಿ ಉಪ್ಪು ಏಕರೂಪದ ಮಿಶ್ರಣವನ್ನು ಉಂಟು ಮಾಡುತ್ತೆ. ಹಾಗೆಯೇ ಕಾರ್ಬನ್ ಡೈಸಲ್ಫೈಡ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಕಾರ್ಬನ್ ಡೈಸಲ್ಫೈಡ್ನಲ್ಲಿ ಸಲ್ಫರ್ ಹಾಗೆಯೇ ಆಲ್ಕೋಹಾಲ್ನಲ್ಲಿ ನೀರು ಕರಗಿರೋದು ಕೂಡ ಈ ರೀತಿಯಾದಂತಹ ಒಂದು ಉದಾಹರಣೆಯಾಗಿದೆ. ಈಗ ಅಸಮರೂಪವಾದಂತಹ ಸಮರೂಪವಲ್ಲದ ಮಿಶ್ರಣಕ್ಕೆ ಉದಾಹರಣೆ ಮಣ್ಣು ಮತ್ತು ಉಪ್ಪು, ಹಾಗೆ ಸಕ್ಕರೆ ಮತ್ತು ಉಪ್ಪು. ಎಣ್ಣೆಯಲ್ಲಿ ನೀರನ್ನು ಮಿಶ್ರ ಮಾಡಿದಾಗ ಒಂದಕ್ಕೊಂದು ಸರಿಯಾಗಿ ಹೊಂದಿಕೊಳ್ಳೋದಿಲ್ಲ, ತೇಲ್ತವೆ ಒಂದರ ಮೇಲೊಂದು ಅನ್ನೋದು ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ. ಸೆಪರೇಟಿಂಗ್ ಫನಲ್, ಪ್ರತ್ಯೇಕ ನಾಲಿಕೆಯ ಮೂಲಕ ನಾವು ಪ್ರತ್ಯೇಕ ಕೂಡ ಮಾಡಿದ್ದೀವಿ. ನೀವು ಅರ್ಥ ಮಾಡ್ಕೊಂಡಿರೋದು ಎಷ್ಟು ಅನ್ನೋದನ್ನು ಈಗ ಕ್ವಿಜ್ ಅಥವಾ ರಸಪ್ರಶ್ನೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿದೆ ನಿಮ್ಮ ಮೊದಲನೇ ಪ್ರಶ್ನೆ. ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಗೃಹ ಕಾರ್ಯ. ಧಾತುಗಳು ಮತ್ತು ಸಂಯುಕ್ತಗಳ ನಡುವಣ ವ್ಯತ್ಯಾಸಗಳನ್ನು ತಿಳಿಸಿ. ನೀರು, ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಮಾಡಲ್ಪಟ್ಟಂತಹ ಮಿಶ್ರಣ ಎಂದು ಒಬ್ಬ ವಿದ್ಯಾರ್ಥಿ ವಾದಿಸ್ತಾ ಇದ್ದಾನೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ನೀವು ಸೂಕ್ತ ಉದಾಹರಣೆಯನ್ನು ಕೂಡ ಕೊಡಬೇಕು. ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಣ ವ್ಯತ್ಯಾಸವೇನು ಅನ್ನೋದು ಮುಂದಿನ ಪ್ರಶ್ನೆ. ಲೋಹಗಳು ಅಲೋಹಗಳಿಗಿಂತ ಹೇಗೆ ಭಿನ್ನ? ಮೇಣದ ಬತ್ತಿ ಉರಿಯುವಾಗ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಉಂಟಾಗುತ್ತವೆ. ಅಂದರೆ ಒಂದೇ ಪ್ರಕ್ರಿಯೆಯಲ್ಲಿ 2 ಬದಲಾವಣೆಗಳು ಆಗ್ತಾ ಇವೆ ಅಂತ ಕೊಟ್ಟಿದ್ದೇನೆ. ನೀವು ಇವುಗಳನ್ನು ಯಾವುದು ಭೌತ ಬದಲಾವಣೆ, ಯಾವುದು ರಾಸಾಯನಿಕ ಬದಲಾವಣೆ ಅಂತ ನೀವು ಗುರುತಿಸಬೇಕು. ಸಂಯುಕ್ತಗಳು ಮಿಶ್ರಣಗಳಿಗಿಂತ ಹೇಗೆ ಭಿನ್ನ ಅನ್ನೋದನ್ನು ನೀವು ಇಲ್ಲಿ ಹೇಳಬೇಕಾಗತ್ತೆ. ಹಾಗಾದರೆ ನೀವೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ಕಳಿಸ್ಕೊಡಿ. ನಿಮಗೆ ಇನ್ನಷ್ಟು ಮಾಹಿತಿಗಳನ್ನು ಬೇರೆ ಬೇರೆ ಪಾಠಗಳ ಮೂಲಕ ಮತ್ತಷ್ಟು ತಿಳಿಸ್ಕೊಡ್ತೀನಿ ಮುಂದಿನ ತರಗತಿಯಲ್ಲಿ. ಅಲ್ಲಿಯವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು.